ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿಶಂಕರ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದಂತೂ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಬೈರಾದೇವಿ ಸುನಂದ ಅಂತ ಕೂಗ್ತಾ ಇರ್ತಾಳೆ. ಅವಾಗ ಸುನಂದ ಬಂದು ಏನು ಅತ್ತೆವ ಅನ್ಬೇಕಾದ್ರೆ, ನನ್ನ ಮಗ ಊಟ ಮಾಡಿದ್ನೇನವ ಅಂದಾಗ, ಇಲ್ಲ ಅತ್ತೆವ ಊಟ ಮಾಡಿಲ್ಲ ಶಂಕರ, ನಾನು ಎಷ್ಟು ಹೇಳಿದ್ರು ಸಹ ಡೋರೇ ತೆಗಿತಾ ಇಲ್ಲ, ಬಾಗ್ಲಾಕೊಂಡು ಹೋಗಿ ಒಳಗಡೆ ಮಲ್ಕ್ಬಿಟ್ಟನೆ, ಎಷ್ಟು ಕೂಗಿದ್ರು ಸಹ ಡೋರ್ ತೆಗಿತಾ ಇಲ್ಲ ಅಂದಾಗ ಬೈರಾದೇವಿ ನಾಟಕ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಅಯ್ಯೋ ನನ್ನ ಮಗನಿಗೆ ಆ ದೇವರು ಎಷ್ಟು ಅಂತ ಒಂದ್ರ ಮೇಲೆ ಒಂದು ಕಷ್ಟ ಕೊಡ್ತೇನೋ, ಆ ದೇವರಿಗೆ ಕಣ್ಣೇ ಇಲ್ಲ ಬುಡವ ಅಂತ ಮಾತಾಡ್ತಾ ಇರ್ತಾಳೆ. ಅದಕ್ಕೆ ಕಣವ, ಆ ದೇವರು ಯಾವಾಗಲೂ ಸಹ ನನ್ನ ಮಗಿನ ಜೊತೆ ಆಟ ಆಡ್ತಾನೆ, ಯಾವಾಗಲೂ ಬರೀ ದುಃಖನೇ ತುಂಬಿದ್ದಾನೆ. ಯಾವಾಗ ನನ್ನ ಮಗ ಅವ್ವ ಅಂತ ನನ್ನ ಹಿಂದೆ ಬರೋದು, ಯಾವಾಗ ನನ್ನ ಜೊತೆ ಅವನು ಚೆನ್ನಾಗಿರೋದು ನನಗಂತೂ ಗೊತ್ತಿಲ್ಲ ಅಂತ ಇಲ್ಲಿ ಸುನಂದನ ಹತ್ರ ಹೇಳ್ಬಿಟ್ಟು ಶಂಕರನ ನೋಡಬೇಕು ಅಂತ ಇಲ್ಲಿ ಬೈರಾದೇವಿ ರೂಮಿಗೆ ಹೋಗ್ತಾ ಇರ್ತಾಳೆ. ಬೈರಾದೇವಿ ಈ ಕಡೆ ಹೋದ್ಮೇಲೆ ಪಾರ್ವತಿ ಬಂದ್ಬಿಟ್ಟು, ಅಲ್ಲ ಕಣವ ಶಂಕರ ಹೇಳ್ದ ಅಂತ ಹಾಗೆ ಇರೋಕ್ಕಾಗುತ್ತಾ, ಹೋಗು ಒಂದು ತಟ್ಟಿಗೆ ಆಯ್ತಾ ಅನ್ನ ಹಾಕೊಬಿಟ್ಟು ಬಾ, ನಾವು ಊಟ ಮಾಡ್ಸೋಣ ಅಂತ ಅಂದಾಗ, ಇಲ್ಲ ಅತ್ತೆವ ನಾನು ಆಗಲೇ ಹೋಗಿ ಪ್ಲೇಟಿಗೆ ಹಾಕ್ಕೊಂಡು ಅನ್ನನ ಕೊಟ್ಬರೋಕೆ ಹೋದೆ, ವಾಪಸ್ ಕಳಿಸ್ತಾ ಅಂದಾಗ, ಯಾಕೆ ಊಟ ಮಾಡೋಕ್ಕಲ್ಲ ನಾನು ನೋಡ್ತೀನಿ, ಬತ್ತ ಒಂದು ತುಂಬ ಅತ್ತೆ ಆಗಿದೆ, ನೀನು ತಗೋಬಾ ಆಯ್ತಾ, ನಾನೇ ಹೋಗಿ ಊಟ ಮಾಡಿಸ್ತೀನಿ ಅಂತ ಪಾರ್ವತಿ ಸುನಂದನ್ಗೆ ಹೇಳ್ತಾ ಇರ್ತಾಳೆ. ಈ ಕಡೆ ಪಾರ್ವತಿ ಪ್ಲೇಟಲ್ಲಿ ಅನ್ನ ಸಾರು ತಗೊಂಡು ನೀರು ತಗೊಂಡು, ಲೇ ಶಂಕರ ಬಾಗ್ಲು ತೆಗಿಲ್ಲ, ಎಷ್ಟು ತಕ ಮಲ್ಕೊಂಡಿದ್ದೆ ಊಟ ಮಾಡ್ದಲೆ, ಸ್ವಲ್ಪ ಊಟ ಮಾಡು ಅಂದಾಗ, ತೆಗಿಯಕ್ಕಿಲ್ಲ ಕಣವ ನನಗೆ ಊಟ ಬೇಡ ಅಂತ ಶಂಕರ ಹೇಳ್ತಾ ಇರಬೇಕಾದ್ರೆ, ಲೇ ಹೊಟ್ಟೆ ಹಸು ಕಂಡು ಮನಿಕ ಬರೋದು ಕಣ್ಲ, ಹಾಗೆ ಪ್ಲೀಸ್ ತೆಗಿಲ್ಲ ಆಯ್ತಾ, ನೀನು ಎಷ್ಟು ತಕ ತೆಗಿಯಲ್ವೋ ಅಲ್ಲಿವರೆಗೂ ನಾನು ಇಲ್ಲೇ ನಿಂತ್ಕೊತೀನಿ ನೋಡು ಅಂತ ಅಂದಾಗ, ಸರಿ ಅಂತ ಬೈಕೊಂಡು ಇಲ್ಲಿ ಶಂಕರ ಡೋರ್ ಓಪನ್ ಮಾಡೋಕ್ಕೆ ಅಂತ ಬರ್ತಾನೆ. ಈ ಕಡೆ ಶಂಕರ ಡೋರ್ ಓಪನ್ ಮಾಡೋಕ್ಕೆ ಬರ್ತಾ ಇರ್ತಾನೆ. ತೆಗಿಲ್ಲ ಬಿರಬಿರಿನೆ ಅಂತ ಹೇಳ್ತಾ ಇರ್ತಾಳೆ ಪಾರ್ವತಿ. ತೆಗೆದ್ಮೇಲೆ ದಬಕ್ ಅಂತ ಶಂಕರ ಮಂಚದ ಮೇಲೆ ಬಿದ್ದಾಗ, ಏನ್ಲಾ ಈ ಪಟ್ಟಿ ಕುಡ್ಕೊ ಬಂದಿದ್ಯಾ, ಇವತ್ತು ಕುಡ್ಕೊ ಬಂದಿದ್ಯಾ, ಯಾಕ್ಲಾ ನಮ್ಮನ್ನ ಹೊಟ್ಟೆ ಉರಿಸ್ತಿದ್ಯಾ ಕುಡ್ಕೊಬಂದು, ನೀನು ಈ ಥರ ಕುಡ್ಕೊಂಡು ಹಾಳಾಡಿದ್ರೆ ನಮ್ಮ ಗತಿ ಏನ್ಲ, ಬಾರ್ಲ ಹಸ್ಕೊಂಡಿರ್ಬೇಡ ಆಯ್ತಾ, ಸ್ವಲ್ಪ ಊಟ ಮಾಡು ಅಂತ ಊಟ ಮಾಡಿಸ್ತಿರ್ಬೇಕಾದ್ರೆ, ನನಗೆ ಬೇಡ ಸುಮ್ಮನೆ ಹೋಗವ ಅಂತ ಶಂಕರ ಹೇಳ್ತಾ ಇರ್ತಾನೆ. ಪ್ಲೀಸ್ ಕಣ್ಲ ಶಂಕರ ಆಯ್ತಾ, ಈ ಥರ ಕೋಪ ಮಾಡ್ಕೋಬೇಡ ಕಣ್ಲ, ಒಂದೇ ಒಂದು ತುತ್ತು ತಿನ್ಲಾ ಅಂತ ಅಂದಾಗ, ಬೇಡ ಕಣವ ಸುಮ್ಮನೆ ಹೋಗು, ನಿನಗೆ ಹೇಳ್ತಾ ಇಲ್ವಾ ಅಂದಾಗ, ಹಂಗೆಲ್ಲ ಅನ್ಬೇಡ ಕಣ್ಲ, ನನಗೆ ಹೊಟ್ಟೆ ಉರಿತೈತೆ ಆಯ್ತಾ, ತುಂಬ ಸಂಕಟ ಆಗುತ್ತೆ, ನಿನ್ನ ನೋಡೋಕ್ಕಾಗಲ್ಲ, ಊಟ ಮಾಡವ ಅಂತ ಊಟ ಮಾಡಿಸ್ತಿರ್ಬೇಕಾದ್ರೆ ಬೇಡ ಅಂತ ಮತ್ತೆ ಹೇಳ್ತಾ ಇರ್ತೀನಿ. ಇಲ್ಲ ಕಣ್ಲ, ನಾನು ಸ್ವಲ್ಪನಾದರೂ ನಿನಗೆ ಊಟ ಮಾಡಿಸ್ತೀನಿ ಅಂತ ಊಟ ಮಾಡ್ಸೋಕ್ಕೆ ಅಂತ ಹೋಗ್ಬೇಕಾದ್ರೆ ಅಲ್ಲಿಗೆ ಬೈರಾದೇವಿ ಬಂದ್ಬಿಡ್ತಾಳೆ. ಇನ್ನೇನು ಪಾರ್ವತಿ ಊಟ ಮಾಡಿಸ್ಬೇಕು, ಅಲ್ಲಿಗೆ ಬೈರಾದೇವಿ ಬಂದ್ಬಿಟ್ಟು, ಅಲ್ಲ ನೀನು ಮುಂಚೆನೇ ಬಂದಿದ್ದೀಯಾ ಪಾರ್ವತಿ, ಕೊಡು ನಾನೇ ಊಟ ಮಾಡಿಸ್ತೀನಿ ನನ್ನ ಮಗುಗೆ ಅಂದಾಗ, ಬೇಡ ಅಕ್ಕ ಪರವಾಗಿಲ್ಲ ನಾನೇ ಊಟ ಮಾಡಿಸ್ತೀನಿ ಅಂದಾಗ, ಇಲ್ಲ ಕೊಡು ನಾನೇ ನನ್ನ ಮಗನಿಗೆ ಊಟ ಮಾಡಿಸ್ತೀನಿ ಅಂತ ಪಾರ್ವತಿ ಕೈಲಿದ್ದ ತಟ್ಟೆನ ಕಿತ್ಕೊಬಿಡ್ತಾಳೆ. ಈ ಕಡೆ ಪಾರ್ವತಿಗೆ ತುಂಬ ಬೇಜಾರಾಗಿ ಹಾಗೆ ಬೈರಾದೇವಿನ ನೋಡ್ತಾ ನಿಂತ್ಕೊಬಿಡ್ತಾಳೆ. ಈ ಕಡೆ ಗೌರಿ ಮನೆಯಲ್ಲಿ ಗೌರಿನ ಆಸ್ಪತ್ರೆಯಿಂದ ಕರ್ಕೊಬಂದು ಭುವಿ ಎಲ್ಲನೂ ಕೂರಿಸ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ವಸಂತಿ ಹೇಳ್ತಾ ಕಣ್ಣೀರು ಹಾಕ್ಕೊಂಡು, ಬೆಳಗ್ಗೆ ದೀಪ ಹಚ್ಬೇಕಾದ್ರೆ ಆರೋಯ್ತು, ನನಗೆ ಆವಾಗಲೇ ತುಂಬ ಭಯ ಆಯಿತು, ಏನಾದರೂ ಅಪಶಕನ ಆಗ್ಬೋದು ಅಂತ ನಾನು ಅಂದ್ಕೊಂಡೆ, ನೋಡು ಗೌರಿ ಈ ಥರ ಆಯಿತು, ನಿನಗೇನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ನಮಗೆ ಯಾರು ಗತಿ ಅಮ್ಮ ಅಂತ ಅಳ್ತಾ ಇರಬೇಕಾದ್ರೆ ಆನಂದ್ ಹೇಳ್ತಾ ಇರ್ತಾನೆ, ಹೌದು ವಸಂತಿ ನೀನು ಹೇಳಿದ್ದು ಕರೆಕ್ಟು ಆಯಿತಾ, ನಮಗೆ ಬೇರೆ ವಯಸ್ಸಾಗಿದೆ, ನಮಗೆ ತಾನೇ ಯಾರಿದ್ದಾರೆ, ನಾವು ಆಲದ ಮರದಲ್ಲಿ ಗೂಡು ಕೊಟ್ಕೊಂಡಿರೋ ಗುಬ್ಬಚ್ಚಿಗಳ ಥರ ನಾವು ಇದ್ದೀವಿ, ಇವಳಿಲ್ಲ ಅಂದರೆ ನಮ್ಮ ಗತಿ ಏನು ಅಂತ ಎಲ್ಲರೂ ಸಹ ಕಣ್ಣೀರು ಹಾಕ್ತಾ ಇರ್ತಾರೆ. ಆನಂದ್ ಹೇಳ್ತಾ ಇರ್ತಾನೆ, ಆಲದ ಮರದವಾಗಿ ದೊಡ್ಡಾಗಿ ಬೆಳೆದು ಎಲ್ಲರಿಗೂ ಸಹ ನೀನು ಗೂಡನ್ನ ಕಟ್ಕೊಂಡಿದ್ಯಾ ಆಯ್ತಾ ಅಂದಾಗ, ವಸಂತ ಹೇಳ್ತಾ ಇರ್ತಾಳೆ, ಹೌದಮ್ಮ ಎಲ್ಲನೂ ಕಳ್ಕೊಂಡು ನಾವು ಅನಾಥರಾಗಿದ್ವಿ, ನಮ್ಮನಿಗೆ ಭರವಸೆನ ಬದುಕಬೇಕು ಅನ್ನೋ ಭರವಸೆನ ನೀನು ಮೂಡಿದೆ, ಇವಾಗ ನೀನೇ ಇಲ್ಲ ಅಂತಂದರೆ ನಮಗೆ ಯಾವ ಥರ ಆಗಬೇಕು ನೀನೇ ಹೇಳು ಅಂತ ಹೇಳ್ತಾ ಇರ್ತಾಳೆ. ನೋಡಮ್ಮ ನಿನ್ನ ಋಣ ನಮ್ಮ ಮೇಲೆ ತುಂಬಾ ಇದೆ ಆಯಿತಾ, ನಿಮ್ಮಿಂದಲೇ ನಾವು ಬದುಕ್ತಾ ಇರೋದು ಅನ್ಬೇಕಾದ್ರೆ ಅಪ್ಪಾಜಿ ಈ ಥರ ಎಲ್ಲ ಹೇಳ್ಬೇಡಿ ಅಂತ ಇಲ್ಲಿ ಗೌರಿ ಹೇಳ್ತಾ ಇರ್ತಾಳೆ. ಆಯ್ತಮ್ಮ ನಾನು ಏನು ಹೇಳಲ್ಲ ಅಂದಾಗ, ನೋಡಿ ಈ ಥರ ಹೇಳಿದರೆ ನಾನು ಅಷ್ಟೇ ಏನು ಮಾಡ್ಕೋತೀನೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ವಾಸಂತಿ, ಸರಿ ನಮ್ಮ ಆಯಿತು ನಾನು ಏನು ಹೇಳಲ್ಲ ಆಯಿತಾ, ಇನ್ಮೇಲೆ ನಾವು ಖುಷಿಯಾಗಿರೋಣ ಅಂತ ಅಂದಾಗ ಭೂವಿ ಹೇಳ್ತಾ ಇರ್ತಾಳೆ, ವಾಸಂತಿ ಆನಂದ್ ಯಾಕೆ ನೀವು ಬೇಜಾರು ಮಾಡ್ಕೊಂಡಿದ್ದೀರಾ, ನಾವಿಬ್ಬರು ಇವಾಗ ಚೆನ್ನಾಗಿದ್ದೀವಲ್ವಾ, ನೀವು ಟೆನ್ಷನ್ ಮಾಡ್ಕೋಬೇಡಿ, ನಾನು ದೊಡ್ಡೋಳಾದ್ಮೇಲೆ ನಿಮ್ಮನ್ನೆಲ್ಲರೂ ಸಹ ಸಾಕ್ತೀನಿ ಅಂತ ಅಂದಾಗ ಎಲ್ಲರೂ ನಗಾಡ್ತಾ ಇರ್ತಾರೆ. ಹಾಗೆ ಭೂವಿನ ಗೌರಿ ನೋಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಬೈರಾದೇವಿ ಊಟನ ತಟ್ಟೆನ ಕಿತ್ಕೊಬಿಟ್ಟು ನಾನು ಊಟ ಮಾಡಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನನ್ನ ಮಗನ ಜೊತೆ ಸ್ವಲ್ಪ ಮಾತಾಡಬೇಕು ಪಾರ್ವತಿ, ನೀನು ಹೊರಗಡೆ ಹೋಗು ಅಂತ ಅಂದಾಗ ಪಾರ್ವತಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಅವಾಗ ಅಕ್ಕ ಅದಿ ನಾನು ಇಲ್ಲೇ ಇರ್ತೀನಿ ಅಂದಾಗ, ಬೇಡ ಅಮ್ಮ ಮಗ ತುಂಬ ಮಾತಾಡೋದಿರುತ್ತೆ ಆಯಿತಾ, ನೀನು ಹೊರಗಡೆ ಹೋಗು, ಹೇಳೋದು ಅರ್ಥ ಆಗ್ತಿಲ್ವಾ, 3 ಜನ ಇರಬಾರ್ದು ಅಂತ ಹೊರಗಡೆ ಕಳಿಸ್ತಾಳೆ. ಈ ಕಡೆ ಪಾರ್ವತಿ ಬೇಜಾರು ಮಾಡಿಕೊಂಡು ಹೊರಗಡೆ ಕಣ್ಣೀರು ಹಾಕ್ಕೊಂಡು ಬರ್ತಾ ಇರ್ತಾಳೆ. ಅವಾಗ ನೋಡು ಭೈರವ ನೀನು ಟೆನ್ಷನ್ ತೊಗೋಬೇಡ ಆಯಿತಾ, ಇವ್ರನ್ನೆಲ್ಲ ಸ್ವಲ್ಪ ದೂರ ಇಡು ಆಯಿತಾ, ಎತ್ತವ್ವ ನಾನು ನಿನಗೇನಾದರೂ ತೊಂದರೆ ಆದರೆ ನಾನಿದ್ದೀನಿ, ಏನಾದರೂ ಹೇಳ್ಕೋಬೇಕು ಅಂದರೆ ನೀನು ನನ್ನ ಜೊತೆ ಹೇಳ್ಕೊ ಅಂತ ಹೇಳ್ತಾ ಇರಬೇಕಾದ್ರೆ ಅವನು ಏನು ಮಾತಾಡ್ದೇ ಹಾಗೆ ಕೂತ್ಕೊಂಡಿದ್ದಾಗ, ಸರಿ ಆಯಿತು ನಿನಗೆ ಯಾವಾಗ ಹೇಳ್ಬೇಕು ಅನಿಸುತ್ತೋ ಆವಾಗಲೇ ಹೇಳು ಅಂತ ಬೈರಾದೇವಿ ಹೇಳ್ತಾ ಇರ್ತಾಳೆ. ಈ ಕಡೆ ಪಾರ್ವತಿ ಕಣ್ಣೀರು ಹಾಕ್ಕೊಂಡು, ಇಷ್ಟು ದಿನ ಏನೂ ಇರಲಿಲ್ಲ ಆದರೆ ನನ್ನ ಮಗನಿಗೆ ಏನೇನೋ ತುಂಬಿ ನನ್ನ ಮಗನ ದೂರ ಮಾಡ್ತಾ ಇದ್ದಾಳೆ ಈ ಅಕ್ಕ ಅಂತ ಕಣ್ಣೀರು ಹಾಕ್ತಾ ಇರ್ತಾಳೆ. ಈ ಕಡೆ ಬೈರಾದೇವಿ ತನ್ನ ಮಗನಿಗೆ ಹೇಳ್ತಾ ಇರ್ತಾಳೆ, ನಂಬೇಡ ಆಯಿತಾ ಯಾರನ್ನೂ ಆಯಿತಾ, ಅವಳು ಸಾಕು ತಾಯಿ, ನಾನು ಎತ್ತು ತಾಯಿ, ನಾನು ಇದ್ದೀನಿ, ನೀನು ಚಿಂತೆ ಮಾಡಬೇಡ ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲಿ ಪಾರ್ವತಿ ಬೇಜಾರು ಮಾಡಿಕೊಂಡು ನನ್ನನ್ನು ನನ್ನ ಮಗನು ದೂರ ಮಾಡ್ತಾ ಇದ್ದಾಳೆ, ನನ್ನ ಮಗ ನನ್ನಿಂದ ದೂರ ಆಗ್ತಿದ್ದಾನೆ ಅಂತ ಕಣ್ಣೀರು ಹಾಕ್ಕೊಂಡು ಈ ಕಡೆ ಓಡೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಇಲ್ಲಿ ಆನಂದ್ ಹೇಳ್ತಾ ಇರ್ತಾನೆ, ಅಲ್ಲ ಗೌರಿ ನಿನ್ನ ಮೇಲೆ ಆಟ
ಅಟ್ಯಾಕ್ ಮಾಡಿದಾರಲ್ಲ, ಡಿ ಸಿ ಮೇಲೆ ಅಟ್ಯಾಕ್ ಮಾಡೋಷ್ಟು ಧೈರ್ಯನ ಹಾಗಾದರೆ ಯಾರು ಮಾಡಿರಬೇಕು ಅಂತ ಇರಬೇಕಾದ್ರೆ ನನಗೂ ಗೊತ್ತಿಲ್ಲ ಅಪ್ಪಾಜಿ, ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಹೇಳಿದ್ದೀನಿ. ಡಿ ಸಿ ಮೇಲೆ ಅಟ್ಯಾಕ್ ಮಾಡಿದರೆ ಅವ್ರಿಗೇನು ಯೂಸ್ ಇದೆ, ಆದಷ್ಟು ಬೇಗ ನಾನು ಪತ್ತೆ ಮಾಡ್ತೀನಿ ಅನ್ನೋ ಅಷ್ಟೊತ್ತಿಗೆ ಅಲ್ಲಿ ಇನ್ಸ್ಪೆಕ್ಟರ್ ಬಂದು ಹೇಳ್ತಾ ಇರ್ತಾನೆ, ಮೇಡಮ್ ನಾನು CC ಕ್ಯಾಮ್ರಾನು ಚೆಕ್ ಮಾಡಬೇಕು, ಹಾಗೆ ಅಲ್ಲಿ ಕಳ್ಳನ್ನ ನಾನು ಹಿಡಿದಿದ್ದೀನಿ, ಆದರೆ ಓನರು ಸಹ ಸಿಕ್ಕಿದ್ದಾರೆ, ಆ ಗಾಡಿ ಓನರ್ ಸಿಕ್ಕಿದ್ದಾರೆ, ಆದರೆ 2 ಮಂತ್ ಹಿಂದೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮೇಡಮ್, ಆದರೆ ಏನು ಅಂತ ಪತ್ತೆ ಮಾಡೋಕ್ಕಾಗ್ತಿಲ್ಲ ಅನ್ಬೇಕಾದ್ರೆ, ಹೌದಾ ಹಾಗಾದರೆ ಆದಷ್ಟು ಬೇಗ ಅಲ್ಲಿರೋ CC ಕ್ಯಾಮ್ರಾ ಎಲ್ಲನೂ ಪತ್ತೆ ಹಚ್ಚಿ ಕಂಡುಹಿಡಿರಿ, ಇಲ್ಲಾಂದರೆ ಕಳ್ಳ ತಪ್ಪಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ, ನಾವು ಅವನಿಗೆ ಅವಕಾಶ ಮಾಡಿಕೊಡ್ಬಾರ್ದು ಅಂದಾಗ ಸರಿ ಮೇಡಮ್ ಅಂತ ಇಲ್ಲಿ ಇನ್ಸ್ಪೆಕ್ಟರ್ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಕಣ್ಣೀರು ಹಾಕ್ಕೊಂಡು ಮತ್ತೆ ಪಾರ್ವತಿ ತನ್ನ ಮಗನ ನೋಡೋಕ್ಕೆ ಅಂತ ಬರ್ತಾ ಇರ್ತಾಳೆ. ಆವಾಗ ಇದೇನು ಈ ಅಕ್ಕ ಊಟನೇ ಮಾಡಿಸಿಲ್ವಲ್ಲ ಶಂಕರಗೆ, ಹಾಗೆ ಹೋಗ್ಬಿಟ್ಟಿದ್ದಾಳಲ್ಲ ಅಂದ್ಬಿಟ್ಟು ನೋಡಿದಾಗ, ಅನ್ನ ಬಿಸಿ ಇದೆ, ನಾನು ಊಟ ಮಾಡಿಸ್ತೀನಿ ಅಂತ ಎದ್ದೇಳು ಶಂಕರ ಅಂದಾಗ, ಬೇಡ ಅವ್ವ ಅಂತಿರ್ಬೇಕಾದ್ರೆ, ಬೇಜಾರು ಮಾಡ್ಕೋಬೇಡ ಆಯಿತಾ, ನಿನ್ನ ಎತ್ತು ತಾಯಿ ಅಲ್ಲ ಅಂದರೂ ನಿನ್ನನ್ನು ಸಾಕಿ ಸಲಹಿ ದೊಡ್ಡವ್ನು ಮಾಡಿದ್ದೀನಿ ಕಣೋ, ನೀನು ಹತ್ರ ನನಗೆ ಕಣ್ಣೀರು ಬರುತ್ತೆ, ನೀನು ಬಿದ್ದಾಗ ನನಗೂ ನೋವಾಗುತ್ತೆ, ನಿನ್ನ ಎಲ್ಲ ಕಷ್ಟಗಳನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಆಯಿತಾ, ಎತ್ತು ತಾಯಿನೇ ಆಗಬೇಕು ಅಂತ ಏನಿಲ್ಲ ಕಣೋ, ನಿನ್ನ ಕಷ್ಟ ಎಲ್ಲ ನನಗೆ ತುಂಬ ಚೆನ್ನಾಗಿ ಗೊತ್ತು, ನನ್ನ ಸಂಕಟ ಏನು ಅಂತ ಅರ್ಥ ಮಾಡ್ಕೊಳ್ಳೋ ಅಂತ ಅಳ್ತಾ ಇರಬೇಕಾದ್ರೆ, ಸರಿ ಆಯಿತು ಊಟ ಮಾಡ್ಸೋ ಬಂದಾಗ ಊಟ ಮಾಡಿಸಿ ಹೊಟ್ಟೆ ತುಂಬ ನರಿ ಕಣ್ಣು ಆ ಕಣ್ಣು ಈ ಕಣ್ಣು ಅಂತ ದೃಷ್ಟಿ ತೆಗೆದು ಹೋಗ್ತಾ ಇರ್ತಾಳೆ. ನನಗೀಗ ಸಮಾಧಾನ ಆಯಿತು ಮಲ್ಕೋ ಶಂಕರ ಅಂತ ಹೇಳ್ತಾ ಇರಬೇಕಾದ್ರೆ, ಅವ್ವ ನಿನ್ನ ತೊಡೆ ಮೇಲೆ ಮಲಗ್ತೀನಿ ಅಂದಾಗ ತುಂಬ ಖುಷಿಪಟ್ಟು ಪಾರ್ವತಿ, ಹೌದಾ ಬಾ ಮಲ್ಗು, ಅದನ್ನು ಕೇಳಬೇಕಾ ಮಗನೆ ಅಂತ ಮಲಗಿಸ್ಬಿಟ್ಟು ಸಮಾಧಾನ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಪಂಕು ಮತ್ತು ಚುರುಮುರಿ ಎಲ್ಲರೂ ಸಹ ಮಾತಾಡ್ತಾ ಇರ್ತಾರೆ. ಕೋಳಿ ಎಲ್ಲ ಮಾತಾಡಬೇಕಾದ್ರೆ ಚುರುಮುರಿ ಹೇಳ್ತಾ ಇರ್ತಾರೆ, ನನಗೆ ಯಾಕೋ ಡೌಟ್ ಬರ್ತಿದೆ ಆಯಿತಾ, ಭುವಿ ಶಂಕರನ ಮಗಳೇ ಅಂತ ನಮಗೂ ಗೊತ್ತು, ಅದರಲ್ಲಿ ಅನುಮಾನನೇ ಇಲ್ಲ, ಆದರೂ ಸಹ ಈ ಗಂಗಾ ಏನೋ ಎಡವಟ್ಟು ಮಾಡಿ ಈ ಥರ ದೂರ ಮಾಡ್ತಾ ಇದ್ದಾಳೆ ಆಯಿತಾ, ಇವಳನ್ನ ಅದಕ್ಕೆ ಅಂತ ಅನ್ನೋಕ್ಕೆ ನಮಗೆ ಇಷ್ಟ ಇಲ್ಲ, ಆದರೂ ಸಹ ಏನೋ ಒಬ್ಬಳು ಮನುಷ್ಯ ಅಂತ ನಾವು ಮಾತಾಡಿಸ್ತಾ ಇದ್ವಿ, ಆದರೆ ಮನುಷ್ಯತ್ವಕ್ಕೆ ಇವಳು ಬೆಲೆನೇ ಕೊಡಲ್ಲ ಆಯಿತಾ, ಈ ಥರ ನಮ್ಮ ಅದಕ್ಕೆ ಮತ್ತು ಶಂಕರನ ನಡುವೆ ಈ ಥರ ಬಿರುಗಾಳಿ ಎಬ್ಸಿದ್ಲಲ್ಲ, ಏನಾಗಿದೆ ಇವಳಿಗೆ ಅಂತ ಮಾತಾಡ್ತಾ ಇರಬೇಕಾದ್ರೆ, ಹೂಕೋಣು ಆಯಿತಾ, ಆದಷ್ಟು ಬೇಗ ನಾವು ಒಂದು ಮಾಡಬೇಕು ಆಯಿತಾ, ನಾವಂತೂ ಭುವಿ ಶಂಕರನ ಮಗಳಲ್ಲ ಅಂತ ನಂಬಕ್ಕೆ ತಯಾರಿಲ್ಲ ಆಯಿತಾ, ಅದು ನಿಜನೇ ಆಯಿತಾ, ಆದರೆ ನಾವು ಪ್ರೂವ್ ಮಾಡಬೇಕು ಅಂತ ಇಬ್ಬರು ಮಾತಾಡ್ತಿರ್ಬೇಕಾದ್ರೆ ಪಂಕು ಬೈತಾ ಇರ್ತಾಳೆ, ನಿಮ್ಮ ತಲೆಯಲ್ಲೇನು ಬುದ್ಧಿ ಇದೆಯಾ, ಜೇಡಿ ಮಣ್ಣು ತುಂಬಿದೆಯಾ, ಯಾವ ಗಂಡಸ್ತಾನೆ ಒಪ್ತಾನೆ ಬೇರೆಯವರ ಗಂಡನ ಜೊತೆ ಬೇರೆಯವ್ರ ಗಂಡಸಿನ ಜೊತೆ ಇನ್ನೊಂದು ಹೆಣ್ಣಿದ್ದಾಳೆ ಅಂದರೆ ಯಾರೂ ಒಪ್ಪಲ್ಲ ಆಯಿತಾ, ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂದಾಗ, ನೀನು ಹೇಳಿದ್ರಲ್ಲೂ ಸತ್ಯ ಇದೆ ಆಯಿತಾ, ಸರಿ ನಾವು ಅದನ್ನು ಅರ್ಥ ಮಾಡ್ಕೋತೀವಿ, ಆದರೆ ಈ ಮಾತನ್ನು ಮಾತ್ರ ನಂಬೋದು ಬೇಡ ಆಯಿತಾ, ಭುವಿ ಯಾವತ್ತಿದ್ರೂ ಶಂಕರನ ಮಗಳು, ನಾವು ಆದಷ್ಟು ಬೇಗ ಅವರಿಬ್ಬರನ್ನು ಒಂದು ಮಾಡಬೇಕು, ದೇವರು ಒಳ್ಳೆಯವ್ರಿಗೆ ಒಳ್ಳೇದು ಮಾಡ್ತಾನೆ, ನಮ್ಮ ಜೊತೆ ಆ ಸರ್ ಇದ್ದಾರೆ, ಹಾಗೆ ವಿಜಿ ಮೇಡಮ್ ಎಲ್ಲ ಇದ್ದಾರೆ, ಸರಿ ಒಟ್ಟಿಗೆ ಒಂದು ಮಾಡೋಣ ಅಂತ ಮಾತಾಡ್ತಾ ಇರಬೇಕಾದ್ರೆ ಪಂಕ್ಗೆ ಡೌಟ್ ಬಂದು ಹೇಳ್ತಾ ಇರ್ತಾಳೆ, ಅಲ್ಲ ಇವರಿಬ್ಬರನ್ನು ಶಂಕರನ್ನು ಮತ್ತು ಗೌರಿನೂ ದೂರ ಮಾಡಬೇಕು ಅಂತ ಏನಾದರೂ ಗಂಗಾ ಏನಾದರೂ ನಾಟಕ ಮಾಡ್ತಾ ಇದ್ದಾಳ ಅಂತ ಹೇಳ್ತಾ ಇರಬೇಕಾದ್ರೆ, ಈ ಕಡೆ ಶಾಕ್ ಆಗಿ ಹಾಗೆ ಚುರುಮುರಿ ನೋಡ್ತಾ ಇರ್ತಾನೆ ಪಂಕಜನ್ನ. ಇನ್ನೊಂದು ಕಡೆ ಗೌರಿ ಮತ್ತು ಇನ್ಸ್ಪೆಕ್ಟರ್ ಮಾತಾಡ್ತಾ ಇರ್ತಾರೆ, ಆದಷ್ಟು ಬೇಗ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿ, ಆ ಕಳ್ಳ ಯಾರು ಅಂತ ಕಂಡುಹಿಡಿಬೇಕು, ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದಾನೆ ಅಂದರೆ ಆ ಪ್ರಳಯಾಂತಕ ಯಾರು ಅಂತ ನಾನು ಕಂಡುಹಿಡಲೇಬೇಕು ಅಂತ ಮಾತಾಡ್ತಿರ್ಬೇಕಾದ್ರೆ, ಇನ್ನೊಬ್ಬ ಕಾನ್ಸ್ಟೇಬಲ್ ಒಬ್ಬರನ್ನ ಕಳ್ಳನ್ನ ಕರ್ಕೊಬರ್ತಾನೆ, ಯಾರು ಇವರು ಅಂದಾಗ, ಇವನೊಬ್ಬ ದೊಡ್ಡ ಕುಡುಕ ಆಯಿತಾ, ಬರಬೇಕಾದ್ರೆ ಒಂದು ಇನ್ವೆಸ್ಟಿಗೇಷನ್ ಇತ್ತು ಅದಕ್ಕೋಸ್ಕರ ಬಂದೆ, ಇವನು ಹೆಂಡತಿ ಮಕ್ಕಳನ್ನೆಲ್ಲ ಹೊಡಿತಾ ಇರ್ತಾನೆ ಅಂತ ಹೇಳಬೇಕಾದ್ರೆ, ಇಂಥ ಕುಡುಕರಿಂದಲೇ ಆಯಿತಾ ಹೆಂಡತಿ ಮಕ್ಕಳು ಎಲ್ಲ ಬೀದಿ ಪಾಲಾಗಿರೋದು, ಇವರು ಹೆಂಡತಿ ಮಕ್ಕಳು ಸಾಕೋಕ್ಕೆ ಯೋಗ್ಯತೆ ಇಲ್ಲ ಅಂದರೂ ಸಹ ಎಣ್ಣೆ ಮಾತ್ರ ಕುಡಿತಾ ಇರ್ತಾರೆ ಅಂತ ಗೌರಿ ಬೈತಾ ಇದ್ದಾಳೆ, ಇಂಥವ್ರನ್ನ ಲಾಕಪ್ ಹಾಕಿ ಚೆನ್ನಾಗಿ ಚಚ್ಚಿ ಬುದ್ಧಿ ಕಲಿಸಿ ಅಂತ ಹೇಳ್ತಾ ಇರಬೇಕಾದ್ರೆ, ಆ ಮಾತನ್ನೆಲ್ಲ ಸಹ ಭುವಿ ಹಿಂದೆ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾಳೆ. ಭುವಿ ಹೇಳ್ತಾ ಇರ್ತಾಳೆ, ಕುಡಿದ್ರೆ ಈ ಥರ ಎಲ್ಲ ಆಡ್ತಾರ ಅಂದಾಗ, ಈ ಕಡೆ ಗೌರಿ ಕೋಪ ಮಾಡಿಕೊಂಡು ಬೈತಾ ಇರ್ತಾಳೆ, ಯಾಕ್ರೋ ನೀವಿನ್ನೂ ಬದುಕಿದ್ದೀರಾ, ಅಪ್ಪ ಅಮ್ಮಂಗೆ ಒಳ್ಳೆ ಮಕ್ಕಳಾಗಲಿಲ್ಲ, ಹೆಂಡ್ತಿಗೆ ಒಳ್ಳೆಯ ಗಂಡ ಆಗಲಿಲ್ಲ, ಮಕ್ಕಳಿಗೂ ಸಹ ಒಳ್ಳೆ ತಂದೆ ಆಗಲಿಲ್ಲ, ಯಾಕ್ರೋ ಬದುಕಿದ್ದೀರಾ ಅಂದಾಗ, ಅಷ್ಟೇ ಅಲ್ಲ ಮೇಡಮ್, ಊರು ತುಂಬ ಸಾಲ ಮಾಡಿದ್ದಾನೆ, ತನ್ನ ಹೆಂಡತಿ ತಾಳನ್ನ ಸಹ ಮಾರಿ ದಿನ ಕುಡ್ಕೊಬಂದು ಜಗಳ ಮಾಡ್ತಾನೆ, ಪಾಪ ಹೆಂಗಸು ತುಂಬ ಒಳ್ಳೆಯಳು ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಗೌರಿ ಹೇಳ್ತಾ ಇರ್ತಾಳೆ, ಇಂಥನ್ನೆಲ್ಲ ಸಿಮೆಣ್ಣೆ ಹಾಕಿ ಸುಡಬೇಕು ಆಯಿತಾ, ಆದಷ್ಟು ಬೇಗ ಅವ್ರನ್ನ ಕರ್ಕೊಂಡೋಗಿ ಚೆನ್ನಾಗಿ ಬುದ್ಧಿ ಕಲಿಸಿ ಅಂತ ಹೇಳ್ತಾ ಇರಬೇಕಾದ್ರೆ, ಈ ಕಡೆ ಭುವಿ ಬಂದುಬಿಟ್ಟು ಅಮ್ಮನ ಹತ್ರ ಕೇಳ್ತಾ ಇರ್ತಾಳೆ, ಅಮ್ಮ ಕುಡುಕರು ಅಂದರೆ ಏನು ಅಂತ ಹೇಳ್ತಾ ಇರಬೇಕಾದ್ರೆ, ಅವರೆಲ್ಲ ಕೆಟ್ಟವರು, ನಿನಗೆ ಯಾಕೆ ಅಂತ ಅಂದಾಗ, ಅದ್ರ ಬಗ್ಗೆ ಹೇಳಮ್ಮ ಅಂದಂಗೆ, ಕುಡುಕರು ಅಂದರೆ ತುಂಬ ಕೆಟ್ಟವರಮ್ಮ, ಹೆಂಡತಿ ಮಕ್ಕಳನ್ನ ಸಾಕಲ್ಲ ಅಂದಾಗ, ತನ್ನ ಮನಸ್ಸಲ್ಲಿ ಭುವಿ ಹೇಳ್ಕೊತಾ ಇರ್ತಾಳೆ, ಹೌದು ಹಾಗಾದರೆ ನಾನು ಕುಡುಕರು ಫ್ರೆಂಡ್ಶಿಪ್ ಮಾಡಲ್ಲ, ಕುಡುಕರು ಅಂದರೆ ಅಷ್ಟು ಕೆಟ್ಟವ್ರು, ಹಾಗಾದರೆ ನಾನು ಯಾರೂ ಸಹ ಕುಡುಕರು ಫ್ರೆಂಡ್ಶಿಪ್ ಮಾಡಲ್ಲ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ, ಏನು ಯೋಚನೆ ಮಾಡ್ತಿದ್ದೀಯಾ ಬಾ ನಿನ್ನ ರೂಮಿಗೆ ಬಿಡ್ತೀನಿ ಮೇಡಮ್ ಅಂತ ಇಲ್ಲಿ ಗೌರಿ ಭುವಿನ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಚುರುಮುರಿ ಕೋಳಿ ಶಂಕರ ಎಲ್ಲರೂ ಎಣ್ಣೆ ಕುಡ್ಕೊಂಡು ಸಿಕ್ಕಾಬಟ್ಟೆ ಕುಡಿತಾ ಇರಬೇಕಾದ್ರೆ, ಶಂಕರ ನನಗೆ ಮರೆಯೋಕ್ಕಾಗಲ್ಲ, ನನ್ನ ಅವ್ವಿಯರು ನನಗೆ ಬೇಕು ಅಂತ ಕಣ್ಣೀರು ಹಾಕ್ಕೊಂಡು ಫೋಟೋ ನೋಡಿಕೊಂಡು ಅಳ್ತಾ ಇರಬೇಕಾದ್ರೆ, ಇಲ್ಲಿ ಕೋಳಿ ಹೇಳ್ತಾ ಇರ್ತಾನೆ, ಸತ್ಯ ಗೊತ್ತಾಗೋವರೆಗೂ ತಡ್ಕೋಬೇಕು ಆಯಿತಾ, ಏನೇನೋ ಅನುಮಾನ ಪಡಬೇಡ ಅದಕ್ಕೆ ಮೇಲೆ ಅಂತ ಹೇಳ್ಬೇಕಾದ್ರೆ, ಏನ್ಲ ಹೇಳ್ತಿದ್ಯಾ ನಿಜ ಹೇಳ, ಏನ್ಲ ಅಂತ ಕೇಳ್ತಾ ಇರಬೇಕಾದ್ರೆ ಚುರುಮುರಿ ಹಾಗೆ ಶಾಕ್ ಆಗಿ ಶಂಕರನ್ನ ನೋಡ್ತಾ ಇರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.